ವೆಲ್ಕಮ್ ಟು ನ್ಯೂ ಎಕ್ಸೆಲ್ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ಬನಸ್ ಸರ್. ಇವತ್ತಿನ ದಿನ ನಾನು ಟಾರ್ಗೆಟ್ 80 ಮ್ಯಾಥ್ ಸೀರೀಸ್ನ 4th ಲೆಸನ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ವರ್ಗ ಸಮೀಕರಣಗಳು ಎಂಬ ಪಾಠದಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಮತ್ತು ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದರೊಂದಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಫಸ್ಟ್ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ವರ್ಗ ಸಮೀಕರಣ ಅಂದರೆ ಏನಂತ ತಿಳ್ಕೊಳ್ಳೋಣ. ನೋಡಿ, ವರ್ಗ ಸಮೀಕರಣ ಅಂದರೆ ಏನಂತ ಹೇಳ್ತೀವಿ ಅಂದ್ರೆ, ಯಾವುದಾದರೂ ಒಂದು ಸಮೀಕರಣದ ಚರಾಕ್ಷರದ ಮಹತ್ತಮ ಘಾತ ಸೂಚಿ 2 ಆಗಿದ್ರೆ ಆ ಸಮೀಕರಣವನ್ನು ವರ್ಗ ಸಮೀಕರಣ ಅಂತ ಕರೀತಾರೆ. ನೋಡಿ, ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಆಫ್ ಎನಿ ಇಕ್ವೇಷನ್ ಈಸ್ 2. ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್ ಆಫ್ ಎನಿ ಇಕ್ವೇಷನ್ ಈಸ್ 2, ದೆನ್ ದ್ಯಾಟ್ ಇಕ್ವೇಷನ್ ಈಸ್ ಕಾಲ್ಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳ್ತೀವಿ. ನೋಡಿ, ಇವಾಗ ನಾನಿಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಬರೆದಿದ್ದೀನಿ. ನೋಡಿ, ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕರಿತೀವಿ. ವರ್ಗ ಸಮೀಕರಣದ ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ ax² + bx + c = 0, a is never be 0 ಅಂತ ಹೇಳ್ತೀವಿ. ನೋಡಿ, ಇದರಲ್ಲಿ ಎ ಅನ್ನೋದು ಒಂದು ವೇಳೆ 0ಗೆ ಸಮ ಆದ್ರೆ ಇದು ಪೂರ್ಣ ಟರ್ಮ್ಸ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, 0 ಆಗಿಬಿಡ್ತದೆ. ಹಾಗಾದ್ರೆ ಉಳಿದಿದ್ದೇನು, bx + c = 0. ಇದು ರೇಖಾತ್ಮಕ ಸಮೀಕರಣ. ಹಾಗಾಗಿ ಎ ಏನಾಗಿರಬಾರ್ದು, 0 ಆಗಿರಬಾರ್ದು ಅಂತ ಹೇಳ್ತಾ ಇದ್ದೀವಿ. ನೋಡಿ, ಈ ಆದರ್ಶ ರೂಪದಲ್ಲಿ ಎ ಬಿ ಸಿ ಇವುಗಳನ್ನು ನಾವೇನಂತ ಕರಿತೀವಿ ಅಂದ್ರೆ ಸ್ಥಿರಾಂಕಗಳು ಅಂತ ಕರಿತೀವಿ. ಕಾನ್ಸ್ಟೆಂಟ್ಸ್, ಇವುಗಳನ್ನು ಸ್ಥಿರಾಂಕಗಳು ಅಂತ ಕರಿತೀವಿ. ಅದೇ ಥರ ಎಕ್ಸ್ ಅನ್ನು ಏನಂತ ಕರಿತೀವಿ ಅಂದ್ರೆ ಚರಾಕ್ಷರ, ವೇರಿಯೇಬಲ್ ಅಂತ ಕರಿತೀವಿ. ವೇರಿಯೇಬಲ್ ಎಕ್ಸ್ ಅಂದರೆ ಚರಾಕ್ಷರ, ವೇರಿಯೇಬಲ್. ಓಕೆ, ಯಾವುಗಳು ನಿರ್ದಿಷ್ಟವಾದ ಬೆಲೆಯನ್ನು ಸೂಚಿಸ್ತವಲ್ಲ ಅವುಗಳು ಕಾನ್ಸ್ಟೆಂಟ್ಸ್ ಅಂದರೆ ಸ್ಥಿರಾಂಕಗಳು ಅಂತ ಹೇಳ್ತೀವಿ. ಯಾವುಗಳು ಅನಿರ್ದಿಷ್ಟವಾದ ಬೆಲೆಯನ್ನು ಸೂಚಿಸ್ತವಲ್ಲ ಅವು ಚರಾಕ್ಷರ ಅಥವಾ ವೇರಿಯೇಬಲ್ ಅಂತ ಕರಿತೀವಿ. ನೋಡಿ, ಸ್ಥಿರಾಂಕಗಳಂದ್ರೆ ಆಲ್ ಟೈಪ್ಸ್ ಆಫ್ ನಂಬರ್ಸ್ ಅಂತ ಹೇಳ್ತೀವಿ. ಅದೇ ವೇರಿಯೇಬಲ್ಸ್ ಅಂದರೆ ವೇರಿಯೇಬಲ್ಸನ್ನು ಸ್ಮಾಲ್ ಲೆಟರ್ ಆಲ್ಫಾಬೆಟ್ನಿಂದ ನಾವೇನು ಮಾಡ್ತೀವಿ, ಡಿನೋಟ್ ಮಾಡ್ತೀವಿ. ಓಕೆ, ಇವಾಗ ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿ, x + 2 × x + 3 = 0. ಇದು ಇವಾಗ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇಲ್ಲ. ಅದನ್ನು ನಾವೇನು ಮಾಡಬೇಕು, ಇವಾಗ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಕನ್ವರ್ಟ್ ಮಾಡಬೇಕು. ಹಾಗಾದ್ರೆ ಇದು ಏನಿದೆ ನೋಡಿ, ಬೈನೋಮಿಯಲ್ ಇಂಟು ಬೈನೋಮಿಯಲ್, ಪ್ರಾಡಕ್ಟ್ ಆಫ್ 2 ಬೈನೋಮಿಯಲ್ ಟರ್ಮ್ಸ್ ಅಂತ ಹೇಳ್ತೀವಿ. ನೋಡಿ, 2 ದ್ವಿಪದಗಳ ಗುಣಾಕಾರ. ಹಾಗಾದ್ರೆ ಹೇಗೆ ಗುಣಾಕಾರ ಮಾಡೋದು, ಫಸ್ಟ್ ಬೈನೋಮಿಯಲ್ ಟರ್ಮ್ ಅನ್ನ ಡಿವೈಡ್ ಮಾಡ್ಕೊಂಡು ಸೆಕೆಂಡ್ ಬೈನೋಮಿಯಲ್ ಟರ್ಮ್ಗೆ ಮಲ್ಟಿಪ್ಲೈ ಮಾಡ್ತಾ ಹೋಗೋದು. ಫಸ್ಟು ಎಕ್ಸ್ ನಿಂದ x + 3ಗೆ ಗುಣಾಕಾರ ಮಾಡೋಣ. ನೋಡಿ, x × x ಏನಾಗುತ್ತೆ, x² ಆಗುತ್ತೆ. ಅದೇ ಥರ x × 3 ಏನಾಗುತ್ತೆ, 3x ಆಗುತ್ತೆ. ನೋಡಿ, ಇವಾಗ x ನಿಂದ ಮಲ್ಟಿಪ್ಲೈ ಮಾಡೋದು ಕಂಪ್ಲೀಟ್ ಆಯಿತು. 2 ನಿಂದ ಮಲ್ಟಿಪ್ಲೈ ಮಾಡೋಣ. 2 × x ಅಂದರೆ 2x, 2 × 3 ಅಂದರೆ 2 3s 6 ಅಂತ ಹೇಳ್ತೀವಿ, = 0. ಈಗ ನೋಡಿ, ಇವೆರಡು ಏನಿದಾವ ಸಜಾತಿ ಪದಗಳು ಅಂತ ಹೇಳ್ತೀವಿ. ಸಜಾತಿ ಪದಗಳನ್ನು ನಾವೇನು ಮಾಡ್ಬೋದು, ಕೂಡಿಸ್ಬೋದು. 3xಗೆ 2x ಕೂಡಿಸಿದ್ರೆ ಎಷ್ಟಾಗುತ್ತೆ, 5x ಅಂತ ಹೇಳ್ತೀವಿ. 5x ನೋಡಿ, x² + 5x = 0. ಇವಾಗಿದು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, a ನೋಡಿ, x² ಸಹಗುಣಕ ಯಾವುದೇ ಟರ್ಮ್ಸ್ ಇಲ್ಲ ಅಂದ್ರೆ ಅದು ಕನಿಷ್ಠ ಎದರಿಂದ ಗುಣಿಸಲ್ಪಟ್ಟಿರ್ತದ ಅಂತ ಅರ್ಥ, 1 ನಿಂದ ಗುಣಿಸಲ್ಪಟ್ಟಿರ್ತದ. ನೋಡಿ, ನೆಕ್ಸ್ಟ್ x ಸಹಗುಣಕ b, x ಸಹಗುಣಕ. ನೋಡಿ, a ಅನ್ನ x² ಸಹಗುಣಕ ಅಂತ ಕರೆದ್ರೆ b ಅನ್ನ x ಸಹಗುಣಕ ಅಂತ ಕರಿತೀವಿ. ಹಾಗಾದ್ರೆ ಎಷ್ಟಿದೆ, x ಸಹಗುಣಕ 5 ಇದೆ. ಆಮೇಲೆ c ಅನ್ನೋದು ಸ್ಥಿರಾಂಕ. ಈ ಸ್ಥಿರಾಂಕ ಅಂದ್ರೆ ಇದು ಎಷ್ಟಿದೆ, 6 ಇದೆ. ನೋಡಿ, a ಬೆಲೆ 1, b ಬೆಲೆ 5, c ಬೆಲೆ 6. ಇದೇ ಥರ ಇನ್ನೊಂದು ಇಕ್ವೇಷನ್ ಅನ್ನು ಕನ್ವರ್ಟ್ ಮಾಡೋಣ. ನೋಡಿ, x + 5 × x - 3 = 0. x + 5 × x - 3 = 0. ಇದು ಕೂಡ ಏನಾಗಿಲ್ಲ, ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿಲ್ಲ. ಹಾಗಾಗಿ ಅದನ್ನು ಏನು ಮಾಡೋಣ, ನಾವು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಕನ್ವರ್ಟ್ ಮಾಡೋಣ. ಹೇಗೆ ಕನ್ವರ್ಟ್ ಮಾಡೋದು ನೋಡಿ, ಇಲ್ಲಿ ಏನಿದೆ, ಪ್ರಾಡಕ್ಟ್ ಆಫ್ ಬೈನೋಮಿಯಲ್ ಟರ್ಮ್ಸ್. ನೋಡಿ, ಪ್ರಾಡಕ್ಟ್ ಆಫ್ ಬೈನೋಮಿಯಲ್ ಟರ್ಮ್ಸ್ ಅಂದಾಗ ಫಸ್ಟ್ ಬೈನೋಮಿಯಲ್ ಟರ್ಮ್ ಅನ್ನು 2 ಭಾಗ ಮಾಡ್ಕೊಳ್ಳೋಣ. ನೋಡಿ, x ನಿಂದ ಫಸ್ಟ್ x - 3ಗೆ ಗುಣಾಕಾರ ಮಾಡೋಣ. x × x, x² ಆಯಿತು. x × -3 ಅಂದರೆ -3x. ಇವಾಗ x ನಿಂದ ಮಲ್ಟಿಪ್ಲೈ ಮಾಡೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 5 ನಿಂದ x - 3ಗೆ ಗುಣಾಕಾರ ಮಾಡೋಣ.
ಓಕೆ 5 ಇಂಟು ಎಕ್ಸ್, ಇದು ಪ್ಲಸ್ ಇದು ಪ್ಲಸ್, ಹಾಗಾಗಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. 5 ಇಂಟು ಎಕ್ಸ್ ಅಂದಾಗ 5x. ಈಗ ನೋಡಿ ಇದು ಪ್ಲಸ್ ಇದು ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್ 5 3s 15, 5 3s 15 ಈಸ್ ಈಕ್ವಲ್ಸ್ 0. ಓಕೆ, ಇವಾಗ ನೋಡಿ ಎಕ್ಸ್ ಸ್ಕ್ವೇರ್, ಇಲ್ಲಿ ಮೈನಸ್ 3x ಅದಾವ, ಇಲ್ಲಿ ಪ್ಲಸ್ 5x ಅದಾವ. ಹಂಗಾದ್ರೆ 5xದಲ್ಲಿ 3x ಕಳಿಬೇಕು. 5xದಲ್ಲಿ 3x, ಯಾಕಂದ್ರೆ ಇದು ಧನಾತ್ಮಕ ಇದು ಋಣಾತ್ಮಕ. ಧನಾತ್ಮಕ ಮತ್ತು ಋಣಾತ್ಮಕ ಇದ್ದಾಗ ಅವುಗಳನ್ನು ಕಳಿತೀವಿ. 5xದಲ್ಲಿ 3x ಕಳೆದ್ರೆ ಎಷ್ಟು ಉಳಿತದ? 2x ಪ್ಲಸ್ 2x ಮತ್ತು ಇದು ಎಷ್ಟಾಗುತ್ತೆ? 15 ಈಸ್ ಈಕ್ವಲ್ಸ್ 0. ನೋಡಿ, ಇದನ್ನು ನಾವು ಇವಾಗ ಏನಂತ ಕರಿತೀವಿ? ಕೊಟ್ಟಂಥ ಸಮೀಕರಣದ ಆದರ್ಶ ರೂಪ ಅಂತ ಕರಿತೀವಿ. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಎಷ್ಟಿದೆ ನೋಡಿ? ಎಕ್ಸ್ ಸ್ಕ್ವೇರ್ನ ಸಹಗುಣಕ ಎ ಅಂತ ಕರಿತೀವಿ. ಎ ಈಸ್ ಈಕ್ವಲ್ಸ್ 1 ಆಗುತ್ತೆ. ಯಾಕಂದ್ರೆ ಎಕ್ಸ್ ಸ್ಕ್ವೇರ್ ಯಾವುದೇ ಸಂಖ್ಯೆಯಿಂದ ಗುಣಿಸಲ್ಪಟ್ಟಿಲ್ಲ ಅಂದ್ರೆ ಕನಿಷ್ಠ ಎದರಿಂದ ಗುಣಿಸಲ್ಪಟ್ಟಿರ್ತದ? ಅದು 1ರಿಂದ ಗುಣಿಸಲ್ಪಟ್ಟಿರ್ತದ. ಅದೇ ಥರ ನೆಕ್ಸ್ಟ್ ಬಿ ಈಸ್ ಈಕ್ವಲ್ಸ್ ಎಷ್ಟಾಗಿದೆ? 2. ನೋಡಿ, ಬಿ ಅಂದರೆ ಎಕ್ಸ್ನ ಸಹಗುಣಕ. ನೆಕ್ಸ್ಟ್ ಸ್ಥಿರಾಂಕ ಸಿ ಈಸ್ ಈಕ್ವಲ್ಸ್ ಎಷ್ಟು? -15 ಅಂತ ಹೇಳ್ತೀವಿ. ಓಕೆ, -15, ಇದು -15 ಸಿ ಬೆಲೆ ಆಯಿತು. ಈಗ ಇದೇ ಥರ ಇನ್ನೂ ಕೆಲವೊಂದು ಉದಾಹರಣೆಗಳನ್ನು ಸ್ಟಡಿ ಮಾಡೋಣ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 3. ಇದು ವರ್ಗ ಸಮೀಕರಣವಾಗಿದೆ ಅಂತ ಪರೀಕ್ಷೆ ಮಾಡೋಣ. ನೋಡೋಣ, ಇಲ್ಲಿ ಫಸ್ಟ್ ನೋಡಿ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಂಥ ಸಮೀಕರಣವನ್ನು ಬಳಸೋಣ. ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಇದಕ್ಕೆ ಸಮ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ಗೆ ಸಮ ಅಂತ ಹೇಳ್ತೀವಿ. ಹಾಗಾದ್ರೆ ನೋಡಿ, ಆ ನಿತ್ಯ ಸಮೀಕರಣವನ್ನು ಬಳಸಿ ಬರೆದಾಗ ಏನಾಗುತ್ತೆ ನೋಡಿ, ಎ ಅಂದರೆ ಎಕ್ಸ್, ಬಿ ಅಂದರೆ 2 ಅಂತ ಹೇಳ್ತೀವಿ. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4. ನೋಡಿ, ಇದು ನೆಕ್ಸ್ಟ್ ಪ್ಲಸ್ 1 ಅದೊಂದು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಎಕ್ಸ್ ಇಂಟು 3 ಅಂದಾಗ 3x ಆಗುತ್ತೆ. ಓಕೆ, 3x. ಈಗ ಎರಡೂ ಕಡೆ ಏನಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರನ್ನು ಕ್ಯಾನ್ಸಲ್ ಮಾಡಿದೆ. ಆ 3x ಈ ಕಡೆ ತೊಗೊಂಬರ್ತೀನಿ. ಇವಾಗ ನೋಡಿ 4x ಮೈನಸ್ 3x, 4ಗೆ 1 ಪ್ಲಸ್ ಮಾಡ್ತೀನಿ 5 ಆಗುತ್ತೆ. ಈಸ್ ಈಕ್ವಲ್ಸ್ ಎಷ್ಟಾಯಿತು? 0. ನೋಡಿ, ಇವಾಗ 4x ಅಲ್ಲಿ 3x ಮೈನಸ್ ಮಾಡಿದರೆ ಉಳಿದು 1x, x ಪ್ಲಸ್ 5 ಈಸ್ ಈಕ್ವಲ್ಸ್ 0. ಇದರಲ್ಲಿ ಇರ್ತಕ್ಕಂಥ ಚರಾಕ್ಷರ ಯಾವುದು? ಎಕ್ಸ್. ನೋಡಿ, ಚರಾಕ್ಷರದ ಹೈಯೆಸ್ಟ್ ಪವರ್ ಎಷ್ಟಿದೆ? 1 ಇದೆ. ಹಾಗಾದ್ರೆ ಹೈಯೆಸ್ಟ್ ಪವರ್ 1 ಇದ್ರೆ ಇದು ರೇಖಾತ್ಮಕ ಸಮೀಕರಣ, ವರ್ಗ ಸಮೀಕರಣವಲ್ಲ. ನೋಡಿ, ರೇಖಾತ್ಮಕ ಸಮೀಕರಣವಾಗಿದೆ. ಓಕೆ, ಇದೇ ಥರ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಚೆಕ್ ಮಾಡೋಣ. ನೋಡಿ, ನೆಕ್ಸ್ಟ್ ಅನದರ್ ಎಕ್ಸಾಂಪಲ್ ಈ ಕಡೆ ಬರೀತಾ ಇದ್ದೇನೆ. ಇಲ್ಲಿ ಎಕ್ಸ್ ಮೈನಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ 3 ಈಸ್ ಈಕ್ವಲ್ಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಅಂತ ಬರೆದಿದ್ದೀನಿ. ಓಕೆ, ಈ ಉದಾಹರಣೆನೂ ಕೂಡ ನಾವು ಏನಂತ ಚೆಕ್ ಮಾಡೋಣ? ವರ್ಗ ಸಮೀಕರಣವಾಗಿದೆ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಎಕ್ಸ್ ಮೈನಸ್ 4 ಹೋಲ್ ಸ್ಕ್ವೇರ್, ಎಕ್ಸ್ ಮೈನಸ್ 4 ಹೋಲ್ ಸ್ಕ್ವೇರ್ ಅಂದ್ರೆ ಅದ್ರದ್ದು ನಿತ್ಯ ಸಮೀಕರಣ ಏನಾಗುತ್ತೆ ಅಂತ ನೋಡಿ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದಾಗ ಇಲ್ಲಿ ನೋಡಿ ಎ ಸ್ಕ್ವೇರ್ ಮೈನಸ್ ಆಗುತ್ತೆ, ಇದು ಪ್ಲಸ್ ಇದು ಮೈನಸ್ ಆಗುತ್ತೆ, ಇದು ಏನಿರುತ್ತೆ ಆಸ್ ಇಟ್ ಈಸ್ ಇರ್ತದೆ. ಹಾಗಾದ್ರೆ ಅದೇ ನಿತ್ಯ ಸಮೀಕರಣನ ಬಳಸೋಣ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಅದನ್ನ ಯೂಸ್ ಮಾಡೋಣ. ಇಲ್ಲಿ ನೋಡಿ, ಎ ಅಂದರೆ ಎಕ್ಸ್, ಹಾಗಾದ್ರೆ ಎಕ್ಸ್ ಸ್ಕ್ವೇರ್. ಇವಾಗ ನೋಡಿ 2 ಇದೆ, ಈ 2ನಿಂದ ಇದಕ್ಕೆ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 2 4s 8, ಆಮೇಲೆ ಎಕ್ಸ್. ನೆಕ್ಸ್ಟ್ 4ರ ವರ್ಗ ಎಷ್ಟು? 16 ಪ್ಲಸ್ 3 ಈಸ್ ಈಕ್ವಲ್ಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ನೋಡಿ, ಎಕ್ಸ್ ಇಂಟು 2 ಏನಾಗುತ್ತೆ? 2x ಆಗುತ್ತೆ. ಓಕೆ, ಈಗ ಇಲ್ಲಿಯೂ ಕೂಡ ಎರಡೂ ಕಡೆ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಎಕ್ಸ್ ಸ್ಕ್ವೇರನ್ನೇ ಕ್ಯಾನ್ಸಲ್ ಆಗ್ತೀನಿ. ಉಳಿದಿದ್ದು -8x, ಆ ಕಡೆ ಪ್ಲಸ್ 2x. ಹಾಗಾದರೆ ಇದು ಮೈನಸ್ ಇರೋದ್ರಿಂದ ಇದೇ ಟರ್ಮ್ಸ್ ಆ ಕಡೆ ಕಳಿಸೋಣ. ಅಂದರೆ ಇದರ ಅರ್ಥ ನೋಡಿ 16 ಪ್ಲಸ್ 3 ಅಂದರೆ ಎಷ್ಟು? 19 ಈಸ್ ಈಕ್ವಲ್ಸ್ 8x ಪ್ಲಸ್ 2x. ಹಾಗಾದರೆ ಈಗ ಇದರ ಅರ್ಥ 19 ಎದಕ್ಕೆ ಸಮ? ನೋಡಿ 10xಗೆ ಸಮ. 19 ಎದಕ್ಕೆ ಸಮ? 10xಗೆ ಸಮ.
ನೋಡಿ ಇದು ಕೂಡ ಸಮೀಕರಣ, ಆದ್ರೆ ಚರಾಕ್ಷರದ ಹೈಯೆಸ್ಟ್ ಪವರ್ ಎಷ್ಟಿದೆ? 1 ಇದೆ. ಹಾಗಾಗಿ ಇದು ಕೂಡ ಏನು ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೀವಿ. ರೇಖಾತ್ಮಕ ಸಮೀಕರಣ. ಚರಾಕ್ಷರದ ಹೈಯೆಸ್ಟ್ ಪವರ್ 1 ಆಗಿದ್ರ ಅದು ರೇಖಾತ್ಮಕ ಸಮೀಕರಣ, 2 ಆಗಿದ್ರ ಅದು ವರ್ಗ ಸಮೀಕರಣ, 3 ಆಗಿದ್ರ ಅದನ್ನ ಘನ ಸಮೀಕರಣ ಅಂತ ಕರಿತೀವಿ. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಅನ್ನ ಸ್ಟಡಿ ಮಾಡೋಣ. ಇದೇ ತರ ಒಂದು ಎಕ್ಸಾಂಪಲ್ಸ್ ಸ್ಟಡಿ ಮಾಡೋಣ. ಇಲ್ಲಿ ಬೈನೋಮಿಯಲ್ ಆಮೇಲೆ ಮೊನೋಮಿಯಲ್ ಇಂಟು ಬೈನೋಮಿಯಲ್ ಇರ್ತಕ್ಕಂಥ ಟರ್ಮ್ಸ್ ಅನ್ನ ಚೆಕ್ ಮಾಡೋಣ. ಓಕೆ, ನೋಡಿ 2x ಇಂಟು ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ಸ್ ಎಕ್ಸ್ ಪ್ಲಸ್ 3 ಅಂತ ಬರೆದಿದ್ದೀನಿ. ನೋಡಿ, ಇದನ್ನ ನಾವು ಬೈನೋಮಿಯಲ್ ಟರ್ಮ್ಸ್ ಅಂತ ಹೇಳ್ತೀವಿ. ಇದು ಮೊನೋಮಿಯಲ್ ಇಂಟು ಬೈನೋಮಿಯಲ್ ಇದೆ. 2x ನಿಂದ x ಗೆ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ? 2x² ಆಗುತ್ತೆ. 2x ನಿಂದ x ಗೆ ಗುಣಾಕಾರ ಮಾಡಿದ್ರೆ 2x². 2x ಇಂಟು 5 ಅಂದಾಗ ನೋಡಿ 2 5 ಎಷ್ಟು? 10. ಆಮೇಲೆ ಇದೆ x ಬರೆಯೋಣ. ನೋಡಿ ಈಸ್ ಈಕ್ವಲ್ಸ್ ಎಕ್ಸ್ ಪ್ಲಸ್ 3. ಈ x ಈ ಕಡೆ ತಗೊಂಬರೋಣ ಮತ್ತು 3 ಈ ಕಡೆ ತಗೊಂಬರೋಣ. ಅದರಿಂದ 2x² ಪ್ಲಸ್ 10x ಮೈನಸ್ x ಮೈನಸ್ 3 ಈಸ್ ಈಕ್ವಲ್ಸ್ ಏನಾಯ್ತು? 0. ಇವಾಗ ನೋಡಿ ಇಲ್ಲಿ 2x² 10x 1x ಕಳೆದ್ರೆ ಎಷ್ಟು? 9x ಮೈನಸ್ 3 ಈಸ್ ಈಕ್ವಲ್ಸ್ 0. ಇದು ಇವಾಗ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿದೆ. ಹಾಗಾದ್ರೆ ಚರಾಕ್ಷರದ ಹೈಯೆಸ್ಟ್ ಪವರ್ ಎಷ್ಟಿದೆ? 2 ಇದೆ. ನೋಡಿ, ಇದು ಏನಾಗಿದೆ? ವರ್ಗ ಸಮೀಕರಣವಾಗಿದೆ. ಹಾಗಾದ್ರೆ ಇಲ್ಲಿ ಎ ಬೆಲೆ ಎಷ್ಟು? 2, ಬಿ ಬೆಲೆ ಎಷ್ಟು? ಪ್ಲಸ್ 9, ಸಿ ಬೆಲೆ ಎಷ್ಟು ಅಂತಂದ್ರೆ -3 ಅಂತ ಹೇಳ್ತೀವಿ. ನೋಡಿ, ಎ ಬೆಲೆನೂ ಗೊತ್ತಾಯ್ತು, ಬಿ ಬೆಲೆನೂ ಗೊತ್ತಾಯ್ತು, ಸಿ ಬೆಲೆನೂ ಗೊತ್ತಾಯ್ತು. ಇದೇ ತರ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಸ್ಟಡಿ ಮಾಡ್ಕೊಳ್ಳೋಣ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 4 ಈಸ್ ಈಕ್ವಲ್ಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1. ಇದು ವರ್ಗ ಸಮೀಕರಣವಾಗಿದೆ ಇಲ್ಲೋ ಅಂತ ಚೆಕ್ ಮಾಡಬೇಕಾಗಿದೆ. ನೋಡಿ, ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? x² ಆಗುತ್ತೆ. ಎಕ್ಸ್ ಇಂಟು 4 ಅಂದಾಗ ಏನಾಗುತ್ತೆ ನೋಡಿ? 4x ಆಗುತ್ತೆ. ಆಮೇಲೆ ಎಕ್ಸ್ ಇಂಟು ಎಕ್ಸ್ x². ಆಮೇಲೆ ನೆಕ್ಸ್ಟ್ ಎಕ್ಸ್ ಇಂಟು 1 ಅಂದ್ರೆ ಎಷ್ಟು ಬರುತ್ತೆ? 1x ಆಗುತ್ತೆ ಪ್ಲಸ್ 1x. ನೋಡಿ x² ಕ್ಯಾನ್ಸಲ್. ಆ 1x ಅನ್ನ ಈ ಕಡೆ ತಗೊಂಡ್ಬಂದ್ರೆ ನೋಡಿ 4x ಮೈನಸ್ ಎಕ್ಸ್ ಈಸ್ ಈಕ್ವಲ್ಸ್ ಏನು? 0. ಇದರ ಅರ್ಥ 3x ಈಸ್ ಈಕ್ವಲ್ಸ್ ಏನಾಯ್ತು? 0 ಆಯ್ತು. ಇದು ನೋಡಿ ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೀವಿ. ಎಕ್ಸ್ ನ ಹೈಯೆಸ್ಟ್ ಪವರ್ ಎಷ್ಟಿದೆ? ಇಲ್ಲಿ 1 ಇದೆ. ಹಾಗಾಗಿ ಇದನ್ನ ನಾವು ಏನಂತ ಕರಿಬಹುದು? ರೇಖಾತ್ಮಕ ಸಮೀಕರಣ. ನೋಡಿ, ಇದು ಏನ್ ಬರುತ್ತದ ಅಂದ್ರೆ 3x ಈಸ್ ಈಕ್ವಲ್ಸ್ ಎಷ್ಟಾಗುತ್ತೆ ಅಂತ ಹೇಳ್ತೀವಿ? 0. ಹಾಗಾದ್ರೆ x ಈಸ್ ಈಕ್ವಲ್ಸ್ ಎಷ್ಟಾಗುತ್ತೆ ನೋಡಿ? 0 ಡಿವೈಡೆಡ್ ಬೈ 3. ಹಾಗಾದ್ರೆ ಇದ್ರ ಅರ್ಥ x ಈಸ್ ಈಕ್ವಲ್ಸ್ 0. x ಈಸ್ ಈಕ್ವಲ್ಸ್ 0. x ಅನ್ನೋದು ಚರಾಕ್ಷರ. ಹಾಗಾದ್ರೆ ಅದರದ ಹೈಯೆಸ್ಟ್ ಪವರ್ 1 ಇರೋದ್ರಿಂದ ಅದನ್ನ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ವರ್ಗ ಸಮೀಕರಣವನ್ನ ಅಪವರ್ತಿಸೋದು ಹೇಗೆ ಅಂತ ನೋಡೋಣ. ಅಪವರ್ತನ ವಿಧಾನ ನೋಡಿ, ಮೊದಲನೇದಾಗಿ x² ಪ್ಲಸ್ 7x ಪ್ಲಸ್ 12 ಈಸ್ ಈಕ್ವಲ್ಸ್ 0 ಅಂತ ಹೇಳ್ತಾ ಇದ್ದೀವಿ. ಇದೊಂದು ವರ್ಗ ಸಮೀಕರಣ ಇದೆ. ಈ ವರ್ಗ ಸಮೀಕರಣವನ್ನ ನಾವು ಅಪವರ್ತಿಸಬೇಕಾಗಿದೆ. ಅಪವರ್ತನ ವಿಧಾನದಿಂದ ಅದರ ಬೆಲೆಯನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಏನ್ ಮಾಡೋದು ನೋಡಿ, ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಅನ್ನ ಮಲ್ಟಿಪ್ಲೈ ಮಾಡೋದು. ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್. ಫಸ್ಟ್ ಟರ್ಮ್ x² ಇದೆ, ಲಾಸ್ಟ್ ಟರ್ಮ್ 12 ಇದೆ. ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 12x² ಆಗುತ್ತೆ. 12x² ನ ಅಪವರ್ತನ, 12x² ನ ಅಪವರ್ತನ ನೋಡಿ, ಇದು 12 ಆಗಬೇಕಾದ್ರೆ ಎಷ್ಟು? 3 4 12 ಅಂತ ಹೇಳ್ತೀನಿ. 3x ಪ್ಲಸ್ 4x 3 4 12. ನೋಡಿ, ಮಲ್ಟಿಪ್ಲೈ ಮಾಡಿದ್ರೆ 12x² ಆಗಬೇಕು. ಅಡಿಷನ್ ಮಾಡಿದ್ರೆ 7x ಆಗುತ್ತೆ. 3x ಗೆ 4x ಆಡ್ ಮಾಡಿದ್ರೆ 7x ಆಗುತ್ತೆ. 3x ಇಂಟು 4x ಅಂದ್ರೆ 12x² ಆಗುತ್ತೆ. ಹಾಗಾದ್ರೆ ಈ ಮಿಡಲ್ ಟರ್ಮ್ ಅನ್ನ ನಾನು ಸ್ಪ್ಲಿಟ್ ಅಪ್ ಮಾಡ್ತಾ ಇದ್ದೇನೆ. ಹಾಗಾದ್ರೆ x² ಪ್ಲಸ್ 3x ಪ್ಲಸ್ 4x ಪ್ಲಸ್ 12 ಈಸ್ ಈಕ್ವಲ್ಸ್ 0. ನೋಡಿ, 7x ಇದ್ದದನ್ನ ಯಾವ ತರ ಬರುತ್ತೆ? 3x ಪ್ಲಸ್ 4x ಅಂತ ಬರ್ಕೊಂಡಿದ್ದೀನಿ. ಈಗ ಇಲ್ಲಿ 2 ಟರ್ಮ್ಸ್ದು ಒಂದೊಂದು ಗುಂಪು ಮಾಡ್ಕೊಳ್ತೀನಿ. ಫಸ್ಟ್ ಪೇರಲ್ಲಿ ಏನು ಕಾಮನ್ ಬರುತ್ತೆ? x ಕಾಮನ್ ಬರುತ್ತೆ, ರಿಮೈನಿಂಗು x ಪ್ಲಸ್ 3. ನೋಡಿ, ಸೆಕೆಂಡ್ ಪೇರಲ್ಲಿ 4 ಕಾಮನ್ ಬರುತ್ತೆ, ರಿಮೈನಿಂಗು x ಪ್ಲಸ್ 3. ಓಕೆ, ಈಗ ಇಲ್ಲಿಯೂ x ಪ್ಲಸ್ 3 ಇದೆ, x ಪ್ಲಸ್ 3. ಒನ್ಸ್ ಅಗೇನ್
you take common factor. X plus 3 as a common factor. Here x ಏನಾಗಿದೆ ಉಳಿದಿದೆ, ಆಮೇಲೆ ಇಲ್ಲಿ ಪ್ಲಸ್ 4 ಉಳಿದಿದೆ, ಅದನ್ನು ಬರ್ಕೊಳ್ತಾ ಇದ್ದೇನೆ ನೋಡಿ. ಇವಾಗ ಇದರ ಅರ್ಥ ಎಕ್ಸ್ ಪ್ಲಸ್ 3 is equals 0 or x plus 4 is equals 0 ಅಂತ ಹೇಳ್ತೀವಿ. x is equals minus 3, x is equals minus 3 or x is equals minus 4, x is equals minus 4 ಅಂತ ಹೇಳ್ತೀವಿ ನೋಡಿ. ಅಪವರ್ತನ ವಿಧಾನದಿಂದ ನಾವು ವರ್ಗ ಸಮೀಕರಣವನ್ನು ಯಾವ ಥರ ಬಿಡಿಸೋದು ಅಂತ ಗೊತ್ತಾಯಿತು. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 8x, x square plus 8x plus 15 is equals 0 ಅಂತ ಬರೆದಿದ್ದೇನೆ ನೋಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 8x plus 15 is equals 0. ಈ ವರ್ಗ ಸಮೀಕರಣವನ್ನು ಹೇಗೆ ಬಿಡಿಸೋದು ನೋಡಿ. ಎಕ್ಸ್ ಸ್ಕ್ವೇರ್ ಮತ್ತು 15 ಮಲ್ಟಿಪ್ಲೈ ಮಾಡ್ತೀನಿ, ಎಷ್ಟಾಗುತ್ತೆ 15x ಸ್ಕ್ವೇರ್ ಆಗುತ್ತೆ. ಇದ್ರದ್ದು ಅಪವರ್ತನ 15ದು ಅಪವರ್ತನ ನೋಡಿ. 5 3 15 ಅಂತ ಹೇಳ್ತೀವಿ. ಹಾಗಾದ್ರೆ 5x ಮತ್ತು 3x ಅಂತ ತಗೊಳ್ತೀವಿ. ಎರಡು ಪ್ಲಸ್ ತಗೋತೀನಿ, ಮಲ್ಟಿಪ್ಲೈ ಮಾಡಿದ್ರೆ 15x ಸ್ಕ್ವೇರ್ ಆಗಬೇಕು, ಅಡಿಷನ್ ಮಾಡಿದ್ರೆ 8x ಆಗಬೇಕು. ಹಾಗಾದ್ರೆ ಈಗ ಮಿಡಲ್ ಟರ್ಮನ್ನು ನಾನು ಸ್ಪ್ಲಿಟ್ ಅಪ್ ಮಾಡಿ ಯಾವ ಥರ ಬರೀತೀನಿ ನೋಡಿ. 5x ಪ್ಲಸ್ 3x ಅಂತ ಬರ್ಕೊಳ್ತೀನಿ. 8x ಇದ್ದದನ್ನು ಯಾವ ಥರ ಬರೀತೀನಿ ನಾನು, 5x ಪ್ಲಸ್ 3x ಪ್ಲಸ್ 15 ಈಸ್ ಈಕ್ವಲ್ಸ್ 0 ಅಂತ ಹೇಳ್ತೀವಿ. ಇಲ್ಲಿ 2 ಟರ್ಮ್ಸ್ದು ಒಂದೊಂದು ಗುಂಪು ಮಾಡ್ಕೊಳ್ತೀನಿ. ಫಸ್ಟ್ ಪೇರಲ್ಲಿ ಏನು ಕಾಮನ್ ಬರುತ್ತೆ ನೋಡಿ, x ಕಾಮನ್ ಬರುತ್ತೆ, ರಿಮೈನಿಂಗು x ಪ್ಲಸ್ 5. ನೆಕ್ಸ್ಟ್ ಸೆಕೆಂಡ್ ಪೇರಲ್ಲಿ 3 ಕಾಮನ್ ಬರುತ್ತೆ, ರಿಮೈನಿಂಗು x ಪ್ಲಸ್ 5 ಈಸ್ ಈಕ್ವಲ್ಸ್ 0 ಅಂತ ಹೇಳ್ತೀವಿ. ಓಕೆ ನೋಡಿ, ಇಲ್ಲಿ x ಪ್ಲಸ್ 5 ಟೇಕ್ x ಪ್ಲಸ್ 5 ಆಸ್ ಕಾಮನ್ ಫ್ಯಾಕ್ಟರ್. Take x plus 5 as common factor, remaining terms x. Here remaining terms plus 3 is equals 0 ಅಂತ ಹೇಳ್ತೀವಿ. ಓಕೆ, ಇವಾಗ it means x plus 5 is equals 0 or x plus 3 is equals 0 ಅಂತ ಹೇಳ್ತೀವಿ. ಓಕೆ, x is equals ಇದರ ಅರ್ಥ minus 5 or x is equals minus 3 ಅಂತ ಹೇಳ್ತೀವಿ. x is equals minus 5 or x is equals minus 3 ಅಂತ ಹೇಳ್ತೀವಿ. ಓಕೆ, ಇದು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸೋದು ಅಂತ ಹೇಳ್ತೀವಿ. ಈಗ ಒಂದು ಉದಾಹರಣೆಯನ್ನು ನೋಡಿ, ಸ್ಟೇಟ್ಮೆಂಟ್ ಪ್ರಾಬ್ಲಮ್ಗಳನ್ನು ಬಿಡಿಸೋಣ. ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಯಾವ ಥರ ಬಿಡಿಸೋದಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣ, ಎಷ್ಟಿದೆ ಅಂತಂದರೆ 528 ಮೀಟರ್ ಸ್ಕ್ವೇರ್ ಆಗಿದೆ. ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣ 528 ಮೀಟರ್ ಸ್ಕ್ವೇರ್. ಹಾಗಾದ್ರೆ ಕ್ವಶನ್ ಫಸ್ಟ್ ಬರ್ಕೊಳ್ಳೋಣ ನೋಡಿ. ಆಯತಾಕಾರದ ನಿವೇಶನದ ವಿಸ್ತೀರ್ಣ 528 ಮೀಟರ್ ಸ್ಕ್ವೇರ್. 528 ಮೀಟರ್ ಸ್ಕ್ವೇರ್ ನೋಡಿ. ಉದ್ದ ಅಗಲದ ಎರಡರಷ್ಟಕ್ಕಿಂತ ನೋಡಿ, ಉದ್ದ ಅಗಲದ ಎರಡರಷ್ಟಕ್ಕಿಂತ ಏನಾಗಿದೆ ಅಂತಂದ್ರೆ 1 ಹೆಚ್ಚಾಗಿದೆ. ಉದ್ದ ಅಗಲದ ಎರಡರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಅಗಲದ ಎರಡರಷ್ಟಕ್ಕಿಂತ 1 ಹೆಚ್ಚು. ಹಾಗಾದ್ರೆ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. ಅಂತ ಹೇಳಿದ್ದಾರೆ. ಆದರೆ ಹೇಗೆ ಕಂಡುಹಿಡಿಯೋದು ಅಂತ ನೋಡಿ. ಏನಿದೆ, ಆಯತಾಕಾರದ ನಿವೇಶನದ ವಿಸ್ತೀರ್ಣ 528 ಮೀಟರ್ ಸ್ಕ್ವೇರ್. ಉದ್ದ ಅಗಲದ ಎರಡರಷ್ಟಕ್ಕಿಂತ 1 ಹೆಚ್ಚಿದೆ ಅಂತ ಹೇಳ್ತಾರೆ. ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಬೇಕಾಗಿದೆ. ಫಸ್ಟ್ ನಾವೇನು ಮಾಡೋಣ ನೋಡಿ, ಆಯತದ
ಅಗಲ ಏನಾಗಿರ್ಲಿ ಅಂತ ಥಿಂಕ್ ಮಾಡ್ಕೊಳ್ಳೋಣ. ಅಗಲ ನೋಡಿ, ಅಗಲ ಬ್ರೆಡ್ ಅಂತ ಕರಿತೀವಿ. b = x ಅಂತ ಬರ್ಕೊಳ್ಳೋಣ. ಓಕೆ, ಅದೇ ತರ ಉದ್ದ ನೋಡಿ, ಉದ್ದ ಏನಾಗಿದೆ, ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಿದೆ. ಹಾಗಾದ್ರೆ ಲೆಂತ್ ಈಸ್ ಟ್ವೈಸ್ ಆಫ್ ಬ್ರೆಡ್ತ್ ಪ್ಲಸ್ 1 ಅಂತ ಹೇಳ್ತೀವಿ. ನೋಡಿ 2b ಪ್ಲಸ್ 1 ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದರ ಅರ್ಥ L = b ಎಷ್ಟಿದೆ, x ಇದೆ. ಹಾಗಾದ್ರೆ 2x + 1 ಅಂತ ಅರ್ಥ. ಓಕೆ, ಈಗ ವಿಸ್ತೀರ್ಣ ಕೊಟ್ಟಾರ. ವಿಸ್ತೀರ್ಣ ಎಷ್ಟಂತ ಕೊಟ್ಟಾರ, a = 528 ಮೀಟರ್ ಸ್ಕ್ವೇರ್ ಅಂತ ಹೇಳ್ತಾರೆ. ನೋಡಿ, ಆಯತದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ L × b ಎದಕ್ಕೆ ಸಮಪ್ಪ ಅಂತಂದ್ರೆ ಎಗೆ ಸಮ. ಹಾಗಾದ್ರೆ 528 ನೋಡಿ, a ಅಂದ್ರೆ L × b ಅಂತ ಬರೆದಿದ್ದೀನಿ. ಉದ್ದ ಇಂಟು ಅಗಲ, ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಅಂತ ಹೇಳ್ತೀವಿ. L ಬೆಲೆ ಎಷ್ಟಿದೆ, 2x + 1 ಇದೆ. b ಬೆಲೆ ಎಷ್ಟಿದೆ, x ಇದೆ. = 528 ನೋಡಿ, x ನಿಂದ 2x ಗೆ ಗುಣಾಕಾರ ಮಾಡ್ತೀನಿ, 2x² ಆಗುತ್ತೆ. ಅದೇ x ನಿಂದ 1ಗೆ ಗುಣಾಕಾರ ಮಾಡ್ತೀನಿ, 1x ಆಗುತ್ತೆ. ಈ 528 ಈ ಕಡೆ ತಗೊಂಡ್ಬರ್ತೀನಿ, ಏನಾಯ್ತು, -528 = 0. ಈಗ ಏನಾಯ್ತು, ಇದು ವರ್ಗ ಸಮೀಕರಣ. ನೋಡಿ, ವರ್ಗ ಸಮೀಕರಣ. ಈ ವರ್ಗ ಸಮೀಕರಣ ಬಿಡಿಸ್ಬೇಕಾದ್ರೆ ಫಸ್ಟ್ ಮತ್ತು ಲಾಸ್ಟ್ ಅನ್ನ ಗುಣಾಕಾರ ಮಾಡೋಣ. ನೋಡಿ, ಫಸ್ಟ್ ಮತ್ತು ಲಾಸ್ಟ್ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, 1056 x² ಆಗುತ್ತೆ. ಇದ್ರದ್ದು ಅಪವರ್ತನ ನಾವು ಫೈಂಡ್ ಮಾಡಬೇಕಾಗಿದೆ. ಹಾಗಾದ್ರೆ ಅಪವರ್ತನ ಫೈಂಡ್ ಮಾಡಬೇಕಾದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನು ಮಾಡೋಣ, ಅವಿಭಾಜ್ಯ ಅಪವರ್ತನ ಫೈಂಡ್ ಮಾಡೋಣ. ನೋಡಿ ಎಷ್ಟಿದೆ, 1056 2ರಿಂದ ಭಾಗಿಸ್ತೇನೆ. ಫಸ್ಟ್ 2ರಿಂದ ಭಾಗಿಸಿದ್ರೆ ಎಷ್ಟಾಗುತ್ತೆ ನೋಡಿ, 2 × 5 = 10. ನೆಕ್ಸ್ಟ್ 2 × 2 = 4, 1 ಉಳಿತದ 16, 2 × 8 = 16. ನೆಕ್ಸ್ಟ್ ಮತ್ತೆ 2 × 2 = 4, 5ರಲ್ಲಿ 4 ಕಳೆದ್ರೆ 1 ಉಳಿತು. ಹಾಗಾದ್ರೆ 12 ಆಗುತ್ತೆ. 2 × 6 = 12, 2 × 4 = 8. ನೆಕ್ಸ್ಟ್ ಮತ್ತೆ ನೋಡಿ, 2 × 1 = 2, 3 = 2, 2 ಅಂತ ಕ್ಯಾನ್ಸಲ್ ಆಗ್ತೀವಿ. ನೆಕ್ಸ್ಟ್ ನೋಡಿ, ಇವಾಗ 2 × 6 = 12, 1 ಉಳಿತು. 2 × 6 = 12. ನೆಕ್ಸ್ಟ್ 2 × 33 ಓಕೆ. ನೆಕ್ಸ್ಟ್ ನೋಡಿ, ಇವಾಗ ಇಲ್ಲಿ ಏನು ಮಾಡೋಣ, 3ರಿಂದ ಭಾಗ ಹೋಗುತ್ತೆ, 3 × 11 ನೆಕ್ಸ್ಟ್ 11 × 1 ಓಕೆ. ಇವಾಗ ಏನಾಗುತ್ತೆ ಅಂತ ನೋಡಿ, ಈ 5 ಸಂಖ್ಯೆಗಳನ್ನು ಗುಣಾಕಾರ ಮಾಡ್ಕೊಳ್ಳೋಣ. ಆಮೇಲೆ ಇವೆರಡು ಸಂಖ್ಯೆಯನ್ನು ಗುಣಾಕಾರ ಮಾಡೋಣ. ನೋಡಿ, 2 × 2 = 4, 4 × 8, 8 × 16, 16 × 32. ಮೊದಲನೇ ಸಂಖ್ಯೆ ಯಾವ ತಗೋಣ, 32x. ಇನ್ನೊಂದು ಎಷ್ಟಂತ ತಗೊಳ್ಳೋಣ, 33x. ಯಾಕಂದ್ರೆ 3 × 11 = 33. ಈಗ ಇಲ್ಲಿ ಏನಾಗಬೇಕಾಗಿದೆ ನೋಡಿ, ನಮ್ಗೆ ಗುಣಿಸಿದ್ರ -1056 x² ಬರಬೇಕು. ಅದೇ ನೋಡಿ ಕಳೆದ್ರ ಎಷ್ಟು ಬರಬೇಕು, +1x ಆಗಬೇಕು. ಹಂಗಾದ್ರೆ ದೊಡ್ಡ ಸಂಖ್ಯೆ ಪ್ಲಸ್ ಇರಲಿ, ಸಣ್ಣ ಸಂಖ್ಯೆ ಮೈನಸ್ ಇರಲಿ. 33x ದಾಗ 32x ಕಳೆದ್ರೆ 1x ಆಗುತ್ತೆ. ಅದೇ 33ರಿಂದ 32 ಗುಣಾಕಾರ ಮಾಡಿದ್ರೆ 1056 ಆಗುತ್ತೆ. ಹಾಗಾದ್ರೆ ಇಲ್ಲಿ ಏನು ಬರೀಬೋದು ನೋಡಿ, ಇವಾಗ 2x² + 33x - 32x - 528 = 0 ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಏನು ಮಾಡೋಣ, ಇವಾಗ 2 ಸಂಖ್ಯೆದು ಗುಂಪು ಮಾಡ್ಕೊಂಡಿದ್ದೀವಿ. ಫಸ್ಟ್ ಗುಂಪಲ್ಲಿ ಏನು ಕಾಮನ್ ಬರುತ್ತೆ ಅಂದರೆ ನೋಡಿ, x ಕಾಮನ್ ಬರುತ್ತೆ. x ಕಾಮನ್ ಬಂತಂದ್ರೆ ಏನು ಮಾಡ್ತೀವಿ, ಇವಾಗ ಉಳಿದದ್ದನ್ನು ಬ್ರಾಕೆಟಲ್ಲಿ ಬರಿತೀನಿ, 2x + 33. ನೋಡಿ, ಇದರಲ್ಲಿ ಏನು ಕಾಮನ್ ಬರುತ್ತೆ ಅಂತ ನೋಡಿ, ಇದರಲ್ಲಿ 16 ಕಾಮನ್ ಬರುತ್ತೆ. 16 ಕಾಮನ್ ಬರುತ್ತೆ. ರಿಮೈನಿಂಗ್ ಏನು ಉಳಿತದ, 2x ಉಳಿತದ. ಇಲ್ಲಿ ನೆಕ್ಸ್ಟ್ ಪ್ಲಸ್ ಎಷ್ಟು, 33. ಈ ಫಸ್ಟ್ ಬ್ರಾಕೆಟಲ್ಲಿ ಏನು ಬಂದಿರ್ತದಲ್ಲ, ನೆಕ್ಸ್ಟ್ ಅದೇ ಬರುತ್ತೆ ಅಂತ ಅರ್ಥ. ಈಗ 0 ಅಂತ ಬರೆದಿದ್ದೀವಿ. ಇದೇ ಪ್ರಾಬ್ಲಮ್ ಈ ಕಡೆ ಬರಿತಾ ಇದ್ದೇನೆ ನೋಡಿ. ಏನು ಕಾಮನ್ ಇದ್ದಂಥ ಟರ್ಮ್ ಯಾವುದು, 2x + 33. ಹಾಗಾದ್ರೆ 2x + 33. ನೆಕ್ಸ್ಟ್ ನೋಡಿ, x ಉಳಿದಿದೆ, -16 ಉಳಿದಿದೆ. ಹಾಗಾದ್ರೆ x - 16 = 0 ಅಂತ ಹೇಳ್ತೀವಿ. ಇದರ ಅರ್ಥ ನೋಡಿ, 2x + 33 = 0 or x - 16 = 0. It means x is equals -33 / 2 or x is equals 16.
ನೋಡಿ, ಯಾವಾಗಲೂ ಅಳತೆ ಮಾನಗಳು ಧನಾತ್ಮಕ ಆಗಿರೋದರಿಂದ ನಾವು ಧನಾತ್ಮಕ ಸಂಖ್ಯೆಯನ್ನು ಮಾತ್ರ ಕನ್ಸಿಡರ್ ಮಾಡೋಣ. ಹಾಗಾದ್ರೆ ಎಕ್ಸ್ನ ಬೆಲೆ 16 ಮೀಟರ್ ಅಂತ ಹೇಳಿದ್ದೇನೆ. ಇದರ ಅರ್ಥ ಅಗಲ ಬ್ರೆಡ್ತ್ ಈಸ್ ಈಕ್ವಲ್ಸ್ ಎಷ್ಟು? ಬ್ರೆಡ್ತ್ ಬಿ ಈಸ್ ಈಕ್ವಲ್ಸ್ 16 ಮೀಟರ್. ಲೆಂಗ್ತ್ ನೋಡಿ, ಲೆಂಗ್ತ್ ಎಲ್ ಈಸ್ ಈಕ್ವಲ್ಸ್ ಎಷ್ಟು ಮೀಟರ್? ನೋಡಿ, ಅಗಲದ 2ರಷ್ಟಕ್ಕಿಂತ ಅಂತ ಹೇಳಿದ್ದಾರೆ. ಅಂದ್ರೆ ಇದು 2x+1, ಅಂದ್ರೆ 2x+1 ಅಂದ್ರೆ ಇದು ಎಷ್ಟಾಗುತ್ತೆ? 33 ಮೀಟರ್ ಆಗುತ್ತೆ. 33 ಮೀಟರ್. ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ನೋಡೋಣ. ನೇಚರ್ ಆಫ್ ದಿ ರೂಟ್ಸ್ ಹೇಗಿರ್ತದ ಅಂತ ಚೆಕ್ ಮಾಡೋಣ. ನೋಡಿ, ಫಸ್ಟ್ ಏನು ಹೇಳುತ್ತಿದ್ದೀವಿ? ವರ್ಗ ಸಮೀಕರಣದ ಮೂಲಗಳ ಸ್ವಭಾವ, ನೇಚರ್ ಆಫ್ ದಿ ರೂಟ್ಸ್. ಇದು ನೇಚರ್ ಆಫ್ ದಿ ರೂಟ್ಸ್ ಎದ್ರ ಮೇಲೆ ಡಿಪೆಂಡ್ ಆಗಿರ್ತದ ಅಂದ್ರೆ ಡಿಸ್ಕ್ರಿಮಿನೆಂಟ್ ಮೇಲೆ ಡಿಪೆಂಡ್ ಆಗಿರ್ತದ. ಡಿಸ್ಕ್ರಿಮಿನೆಂಟ್ ಅಂದ್ರ ಶೋಧಕ ಅಂತ ಕರಿತೀವಿ. ಡಿಸ್ಕ್ರಿಮಿನೆಂಟ್ ಅಂದ್ರೆ ಶೋಧಕದ ಬೆಲೆದ ಮೇಲೆ ಡಿಪೆಂಡ್ ಆಗಿರ್ತದ. ಶೋಧಕ ಅಂದ್ರ ಏನಂತ ಅರ್ಥ ನೋಡಿ, ಮೂಲಗಳ ಸ್ವಭಾವವನ್ನು ಪತ್ತೆ ಹಚ್ಚತಕ್ಕಂಥ ಸೂತ್ರವನ್ನ ನಾವು ಶೋಧಕ ಅಂತ ಕರಿತೀವಿ. ಶೋಧಕದ ಬೆಲೆ ನೋಡಿ, ಇವಾಗ ಒಂದು ವರ್ಗ ಸಮೀಕರಣ ax² + bx + c ಈಸ್ ಈಕ್ವಲ್ಸ್ 0. ಹಿಯರ್ a is not equals 0. Then their discriminant delta is equals b² - 4ac ಆಗಿರ್ತದ. ನೋಡಿ, ಇಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c is equals 0, a is not equals 0. ಹೀಗಿದ್ದಾಗ ಶೋಧಕದ ಬೆಲೆ b² - 4ac ಗೆ ಸಮ ಆಗಿರ್ತದ. ಹಾಗಾದ್ರೆ ಇಲ್ಲಿ ಒಂದು ವೇಳೆ ನೋಡಿ, ಇದರಲ್ಲಿ 3 ಕಂಡೀಷನ್ ವೆರಿ ಇಂಪಾರ್ಟೆಂಟ್ ಆಗಿರ್ತಾವ. ಒಂದನೇದು ಡೆಲ್ಟಾದ ಬೆಲೆ ಈಸ್ ಗ್ರೇಟರ್ ದ್ಯಾನ್ 0. ನೋಡಿ, ಡೆಲ್ಟಾದ ಬೆಲೆ 0ಗಿಂತ ಗ್ರೇಟರ್ ಆಗಿದ್ರ ಮೂಲಗಳ ಸ್ವಭಾವ ಏನಾಗಿರ್ತದ ಅಂದ್ರ ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂತ ಹೇಳ್ತೀವಿ. ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಮೂಲಗಳ ಸ್ವಭಾವ ವಾಸ್ತವ ಮತ್ತು ವಿಭಿನ್ನವಾಗಿರ್ತದ ಅಂತ ಹೇಳ್ತೀವಿ. ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್, ಇದರ ಅರ್ಥ ಮೂಲಗಳ ಸ್ವಭಾವ ವಾಸ್ತವ ಮತ್ತು ವಿಭಿನ್ನ. ನೋಡಿ, ಸೆಕೆಂಡ್ ಕಂಡೀಷನ್ ಇವಾಗ ಡೆಲ್ಟಾ ಈಸ್ ಈಕ್ವಲ್ಸ್ 0. ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್. ನೋಡಿ, ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್. ನೋಡಿ, ಮೂಲಗಳು ವಾಸ್ತವ ಮತ್ತು ಸಮ. ನೋಡಿ, ಮೂಲಗಳು ವಾಸ್ತವ ಮತ್ತು ಸಮನಾಗಿರ್ತವೆ ಯಾವಾಗ ಡೆಲ್ಟಾದ ಬೆಲೆ 0ಗೆ ಸಮ ಆದ್ರೆ. ನೆಕ್ಸ್ಟ್ ಥರ್ಡ್ ಕಂಡೀಷನ್ ಡೆಲ್ಟಾ ಈಸ್ ಲೆಸ್ಸರ್ ದ್ಯಾನ್ 0. ನೋ ರಿಯಲ್ ರೂಟ್ಸ್ ಅಂದ್ರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ನೋ ರಿಯಲ್ ರೂಟ್ಸ್ ಅಂದ್ರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ. ನೋಡಿ, ಒಂದನೇ ಕಂಡೀಷನ್ನು ಡೆಲ್ಟಾದ ಬೆಲೆ ಗ್ರೇಟರ್ ದ್ಯಾನ್ 0 ಆದ್ರೆ ಮೂಲಗಳು ವಾಸ್ತವ ಮತ್ತು ವಿಭಿನ್ನ. ಡೆಲ್ಟಾ ಈಸ್ ಈಕ್ವಲ್ 0 ಆದ್ರೆ ಮೂಲಗಳು ವಾಸ್ತವ ಮತ್ತು ಸಮ. ಡೆಲ್ಟಾ ಈಸ್ ಲೆಸ್ಸರ್ ದ್ಯಾನ್ 0 ಆದ್ರೆ ಯಾವುದೇ ವಾಸ್ತವ ಮೂಲಗಳು ಹೊಂದಿಲ್ಲ ಅಂತ ಹೇಳಿದೀವಿ. ಓಕೆ, ಇವಾಗ ಆ ನೇಚರನ್ನು ಟೆಸ್ಟ್ ಮಾಡೋಣ. ನೋಡಿ, ವರ್ಗ ಸಮೀಕರಣದ ನೇಚರನ್ನು ಟೆಸ್ಟ್ ಮಾಡೋಣ, ಅಂದರೆ ಸ್ವಭಾವವನ್ನು ಟೆಸ್ಟ್ ಮಾಡೋಣ. ಹೇಗಂತ ನೋಡೋಣ. ಫಸ್ಟ್ ಒಂದು ಉದಾಹರಣೆನ ಬಿಡಿಸೋಣ. ಇಲ್ಲಿ ನೋಡಿ, ಒಂದು ಉದಾಹರಣೆ ಎಕ್ಸಾಂಪಲ್ 2x² + 3x + 5 ಈಸ್ ಈಕ್ವಲ್ಸ್ 0 ಅಂತ ಬರೆದಿದ್ದೀನಿ. ಇದು ಒಂದು ವರ್ಗ ಸಮೀಕರಣ. ಈ ವರ್ಗ ಸಮೀಕರಣದ ಮೂಲಗಳನ್ನು ಟೆಸ್ಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ಇದನ್ನ ಸ್ಟ್ಯಾಂಡರ್ಡ್ ಇಕ್ವೇಷನ್ಗೆ ಕಂಪೇರ್ ಮಾಡೋಣ. ax² + bx + c ಈಸ್ ಈಕ್ವಲ್ಸ್ 0. ಹಾಗಾದರೆ a ಬೆಲೆ ಎಷ್ಟಂತ ನೋಡಿ. x² ಸಹಗುಣಕ a ಆಗಿರ್ತದೆ. ಹಾಗಾದರೆ a ಈಸ್ ಈಕ್ವಲ್ಸ್ ಟು x ಸಹಗುಣಕ b ಆಗಿರ್ತದೆ. b ಈಸ್ ಈಕ್ವಲ್ಸ್ 3. ಆಮೇಲೆ c ಈಸ್ ಈಕ್ವಲ್ಸ್ 5 ಅಂತ ಹೇಳ್ತೀವಿ.
ಓಕೆ, ಇವಾಗ ಶೋಧಕದ ಬೆಲೆಯನ್ನು ಕಂಡುಹಿಡಿಯೋಣ. ಡೆಲ್ಟಾ ಈಸ್ ಈಕ್ವಲ್ಸ್ ನೋಡಿ b² ಮೈನಸ್ 4ac. ಡೆಲ್ಟಾ ಈಸ್ ಈಕ್ವಲ್ಸ್ b² ಮೈನಸ್ 4ac. ಹಾಗಾದ್ರೆ ಬಿ ಎಷ್ಟಿದೆ? 3 ಇದೆ ನೋಡಿ. 3² ಮೈನಸ್ 4 ಇಂಟು 2 ಇಂಟು 5 ಅಂತ ಹೇಳ್ತಾ ಇದ್ವಿ. ಅಂದರೆ ಇದರ ಅರ್ಥ 3² ಅಂದರೆ 9 ಮೈನಸ್ 9 ಮೈನಸ್ 4 ಇಂಟು 2 4 ಇಂಟು 2 8 8 5 40 ಅಂತ ಹೇಳ್ತೀವಿ. ಇವಾಗ ಇಲ್ಲಿ ಏನಾಯ್ತು ನೋಡಿ, -31 ಡೆಲ್ಟಾದ ಬೆಲೆ ಏನಾಗಿದೆ? -31 ಅಂತ ಬಂದಿದೆ. ಇಟ್ ಮೀನ್ಸ್ ಡೆಲ್ಟಾ ಈಸ್ ಲೆಸ್ಸರ್ ದ್ಯಾನ್ 0. ಡೆಲ್ಟಾ ಈಸ್ ಲೆಸ್ಸರ್ ದ್ಯಾನ್ 0, ಇಟ್ ಮೀನ್ಸ್ ನೋ ರಿಯಲ್ ರೂಟ್ಸ್. ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ಹೇಳ್ತೀವಿ. ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ. ಅದೇ ಥರ ಇನ್ನೊಂದು ಉದಾಹರಣೆ ನೋಡೋಣ. x² ಮೈನಸ್ 4x ಪ್ಲಸ್ 4 ಈಸ್ ಈಕ್ವಲ್ಸ್ 0. ನೋಡಿ, ಈ ಈಕ್ವೇಷನನ್ನು ನಾನು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತೀನಿ. ಇದು ಕಂಪೇರ್ ಮಾಡ್ಕೊಳ್ತೀನಿ. ಕಂಪೇರ್ ಮಾಡಿದಾಗ a b c ಯ ಬೆಲೆ ಗೊತ್ತಾಗ್ತದ. ನೋಡಿ, x² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ಸ್ 0. ಆದರೆ a ವ್ಯಾಲ್ಯೂ ಎಷ್ಟಿದೆ? a ವ್ಯಾಲ್ಯೂ ನೋಡಿ, x² ನ ಸಹಗುಣಕ ಏನೂ ಇಲ್ಲ ಅಂದರೆ ಎಷ್ಟಿರ್ತದೆ ಅಂತ ಹೇಳಿವಿ? 1 ಇರ್ತದೆ. ಹಾಗೆ ಬಿನ ನೋಡಿ, x ನ ಸಹಗುಣಕ b ಬೆಲೆ ಎಷ್ಟಿದೆ? -4 ಇದೆ. c ವ್ಯಾಲ್ಯೂ +4 ಇದೆ. ಇಷ್ಟು ಬರೆದಿದ್ದೀವಿ. ಓಕೆ, ಇವಾಗ ನೋಡಿ, ಶೋಧಕ ಡೆಲ್ಟಾ ಈಸ್ ಈಕ್ವಲ್ಸ್ b² ಮೈನಸ್ 4ac. b² ಮೈನಸ್ 4ac. ಹಾಗಾದರೆ b² ಅಂದ್ರೆ -4 ಹೋಲ್ ಸ್ಕ್ವೇರ್ -4 ಇಂಟು 1 ಇಂಟು 4 ಅಂತ ಹೇಳ್ತೀನಿ. ಓಕೆ, ಇವಾಗ ನೋಡಿ, 4ರ ವರ್ಗ -4 ನ ವರ್ಗ ಎಷ್ಟು? +16 ಅಂತ ಹೇಳ್ತೀವಿ. ನೆಕ್ಸ್ಟ್ 4 1 4, ಆಮೇಲೆ 4 4 16. 16ನಲ್ಲಿ 16 ಕಳೆದೀವಿ, 0 ಬಂತು. ಇದರರ್ಥ ಡೆಲ್ಟಾ ಈಸ್ ಈಕ್ವಲ್ಸ್ ಏನಾಗಿದೆ ನೋಡಿ, ಡೆಲ್ಟಾ ಈಸ್ ಈಕ್ವಲ್ಸ್ 0 ಆಗಿದೆ. ಡೆಲ್ಟಾ ಈಸ್ ಈಕ್ವಲ್ಸ್ 0 ಅಂದ್ರೆ ಇಲ್ಲಿ ಏನಂತ ಹೇಳ್ತೀವಿ? ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್. ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ಅಂತ ಹೇಳ್ತೀವಿ. ನೋಡಿ, ವಾಸ್ತವ ಮತ್ತು ಸಮನಾದ ಮೂಲಗಳನ್ನು ಹೊಂದಿದೆ ಅಂತ ಹೇಳ್ತೀವಿ. ಈ ಸಮೀಕರಣ ವಾಸ್ತವ ಮತ್ತು ಸಮನಾದ ಮೂಲಗಳನ್ನು ಹೊಂದಿದೆ ಅಂತ ಹೇಳ್ತೀವಿ. ಓಕೆ, ಈಗ ನೆಕ್ಸ್ಟ್ ಉದಾಹರಣೆ. ವಾಸ್ತವ ಮತ್ತು ಸಮನಾದ ಮೂಲಗಳನ್ನು ಹೊಂದಿದಾಗ ಕೆ ಯ ಬೆಲೆಯನ್ನು ಕಂಡುಹಿಡಿಯೋದು ಒಂದು ಉದಾಹರಣೆಯನ್ನು ನೋಡೋಣ. ಕೆ ಯ ಬೆಲೆಯನ್ನು ಕಂಡುಹಿಡಲಿಕ್ಕೆ ಒಂದು ಉದಾಹರಣೆ. ಓಕೆ, ಹೇಗಂತ ನೋಡಿ, ಇಲ್ಲಿ ಒಂದು ಉದಾಹರಣೆ ಬರೀತೀನಿ. x² ಪ್ಲಸ್ 2kx ಪ್ಲಸ್ 4 ಈಸ್ ಈಕ್ವಲ್ಸ್ 0. ಈ ವರ್ಗ ಸಮೀಕರಣವು ಏನನ್ನು ಹೊಂದಿದೆ? ಸಮನಾದ ಮೂಲಗಳನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಸಮನಾದ ಮೂಲಗಳನ್ನು ಹೊಂದಿದೆ ಅಂದರೆ ಇದರ ಅರ್ಥ ಡೆಲ್ಟಾ ಈಸ್ ಈಕ್ವಲ್ಸ್ ಏನಾಗಿದೆ ಅಂತ ಅರ್ಥ? 0 ಆಗಿದೆ ಅಂತ ಅರ್ಥ. ನೋಡಿ, x² ಪ್ಲಸ್ 2kx ಪ್ಲಸ್ 4 ಈಸ್ ಈಕ್ವಲ್ಸ್ 0 ಅನ್ನೋ ಸಮೀಕರಣ ಏನನ್ನು ಹೊಂದಿದೆ? ಸಮನಾದ ಮೂಲಗಳನ್ನು ಹೊಂದಿದೆ. ಹಾಗಾದ್ರೆ ಡೆಲ್ಟಾದ ಬೆಲೆ ಏನಂತ ಅರ್ಥ? 0 ಆಗಿದೆ. ಹಾಗಾದ್ರೆ ಎ ಬೆಲೆ ಎಷ್ಟಿದೆ ನೋಡಿ, ಇದರಲ್ಲೇ ಈ ಈಕ್ವೇಷನಲ್ಲಿ ಸ್ಥಿರಾಂಕ x² ನ ಸಹಗುಣಕ a ಎಷ್ಟು? 1. ಹಾಗೆ x ನ ಸಹಗುಣಕ b ಎಷ್ಟು? 2k. ಆಮೇಲೆ ನೆಕ್ಸ್ಟ್ ಸಿ ಎಷ್ಟಿದೆ ಅಂದ್ರೆ 4 ಇದೆ. ಓಕೆ, ಇವಾಗ ಏನು ಮಾಡೋಣ ನೋಡಿ, ಡೆಲ್ಟಾ ಅಂದರೆ ಎದಕ್ಕೆ ಸಮ? b² ಮೈನಸ್ 4ac. b² ಮೈನಸ್ 4ac ಈಸ್ ಈಕ್ವಲ್ಸ್ 0 ಅಂತ ಅರ್ಥ. b² ಅಂದಾಗ ನೋಡಿ ಎಷ್ಟಂತ ಹೇಳ್ತೀವಿ? 2k ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a1 c4 ಈಸ್ ಈಕ್ವಲ್ಸ್ 0. ನೋಡಿ, ಇವಾಗ 2k² ಅಂದಾಗ 2 ನ ವರ್ಗ ಎಷ್ಟಾಗುತ್ತೆ? 4. k ನ ವರ್ಗ k² ಮೈನಸ್ 4 ಇಂಟು 4 ಅಂದಾಗ 16 ಈಸ್ ಈಕ್ವಲ್ಸ್ 0. ಇದರರ್ಥ ನೋಡಿ, k² ಈಸ್ ಈಕ್ವಲ್ಸ್ 4k² ಈಸ್ ಈಕ್ವಲ್ಸ್ 16 ಅಂತ ಗೊತ್ತಾಯಿತು. 4 1 4 4 ಅಂದರೆ ನೆಕ್ಸ್ಟ್ ಈ ಕಡೆ ಬರೀತೀನಿ ನೋಡಿ. k² ಈಸ್ ಈಕ್ವಲ್ಸ್ 4. k ಈಸ್ ಈಕ್ವಲ್ಸ್ √4 ಅಂತ ಹೇಳ್ತೀವಿ. ಹಾಗಾದ್ರೆ k ಈಸ್ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ 2 ಅಂತ ಹೇಳ್ತೀವಿ. k ಈಸ್ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ 2.